ಇರೋ ಬಿಡಬೇಡ, ಇರೋ ಒಂದು ನಿಮಿಷ ಇರೋ, ಅಲ್ಲಿ ಸುಮ್ಮನೆ ಗುಂಡಿ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಇರೋ ಗಾಡಿನೇ ಬಿಟ್ಬಿಟ್ಟೆ. ಯಾವುದು ರೋಡು ಎಲ್ಲ ಮೂರು ಕಡೆ ಹೋಗೋರೆ, ಯಾವ ಕಡೆ ಅಂತ ಕಂಡಿದ್ದೀನ ಹೇಳಿ ಅಯ್ಯಪ್ಪ. ಲಿಟ್ರಲಿ ನೀವು ನೋಡ್ಬೋದು, ಯಾರಿಲ್ಲ ಗುರು ಇಲ್ಲಿ, ಯಾರಿಲ್ಲ. ಬಿಡಿ ಗಾಡಿ ಬಿಡಿ, ಗಾಡಿ ಬಿಡಿ, ಗಾಡಿ ಬಿಡಿ, ಗಾಡಿ ಬಿಡಿ. ಬಿಡಿ ಬಿಡಿ. ಸಖತ್ ಬಿದ್ರು ಸ್ಲೋ ಮೋಷನಲ್ಲಿ, ಚೆನ್ನಾಗಿ ಬಿದ್ರು, ಮಗು ತರ ಬಿದ್ರು. ಇಲ್ಲಿ ಮಗು ತರ ಬಿದ್ಬಿಟ್ರು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವಿದ್ದೀವಿ ಈಗ ಪ್ಯಾಂಗಾಂಗಲ್ಲಿ, ಗಾಡಿ ಆಫ್ ಮಾಡ್ತೀವಿ. ಪ್ಯಾಂಗಾಂಗಲ್ಲಿದ್ದೀವಿ. ಸೊ ತುಂಬ ಹೈ ಆಲ್ಟಿಟ್ಯೂಡಲ್ಲಿ ಸ್ವಲ್ಪ ಇವತ್ತು. ಸೊ ಹುಡುಗರು ಸ್ವಲ್ಪ ಎಲ್ಲ ಊಸ್ಟ್ ಹಾಕಿದ್ರು, ಸ್ವಲ್ಪ ರಿಕವರ್ ಆಗಿದ್ದಾರೆ. ಒಂದಿಬ್ಬರು ಸ್ವಲ್ಪ ಹೋಗಿದ್ದಾರೆ, ಇರಲಿ ಸರಿ ಹೋಗ್ತಾರೆ. ಆಲ್ಟಿಟ್ಯೂಡ್ ಇದಕ್ಕೆ ಸೆಟ್ ಆಗ್ತಾರೆ. ಇನ್ನೇನು ನೆಕ್ಸ್ಟ್ ಹಂಗ್ಲೆಗೆ ಹೋಗ್ತೀವಿ. ಇಲ್ಲಿಂದ ಹಂಗ್ಲೆಗೆ ಹೋಗ್ತೇವೆ ಪ್ಯಾಂಗಾಂಗಿಂದ. ನಾವು ಫಾರ್ ದ ಫಸ್ಟ್ ಟೈಮು ಇಲ್ಲಿಂದ ಹಂಗ್ಲೆಗೆ ಹೋಗ್ತಾ ಇರೋದು. ನಾವು ನೋಡಿದ್ರೆ ಯಾವ ಥರ ಇದೆ ಟ್ರೈನ್, ಏನು ಕತೆ ಅಂತ ಹೇಳ್ಬಿಟ್ಟು ನಮಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲ ಸರ್ಪ್ರೈಸೇ. ಯಾವ ಥರ ಇದ್ರೂ ಎಲ್ಲ ಸರ್ಪ್ರೈಸು, ಹೆಂಗಿದ್ರೂ ಹೋಗಲೇಬೇಕು, ರೀಚ್ ಆಗಲೇಬೇಕು, ಉಮಿಂಗ್ಲ ನೋಡಲೇಬೇಕು ಅನ್ನೋ ಒಂದು ಛಲ ಇದೆ. ಬಟ್ ಏನಂತಂದರೆ ವೆದರ್ ಸಪೋರ್ಟ್ ಮಾಡ್ತಾರೆ. ಬೆಳಿಗ್ಗೆ ನೈಟು ಎಲ್ಲ ಫುಲ್ಲು ಮಳೆ ಬಂದಿತ್ತು, ಬೆಳಿಗ್ಗೆನೂ ಮಳೆ ಬರ್ತಾಯಿತ್ತು, ಮತ್ತು ಬಿಸಿಲು ಬಂತು. ಇವಾಗ ತಿರ್ಗಾ ಹಂಗೆ ಆಗ್ತಾಯಿದೆ. ಏನಾಗುತ್ತೋ ಗೊತ್ತಿಲ್ಲ. ನೋಡಿ ವೆದರು ಕಾಣಿಸ್ತಿದೆಯಲ್ಲ ಅಲ್ಲೇ ನಿಮಗೆ, ಹೆಂಗಿದೆ ವೆದರು ಹೇಳೋಕ್ಕಾಗಲ್ಲ. ಏನೂ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಪ್ರಾರ್ಥಿಸುತ್ತಾ ಇವತ್ತಿನ ಜರ್ನಿನ ಪ್ರಾರಂಭಿಸೋಣ. ಜೈ ಶ್ರೀರಾಮ್. ಮುಂದೆ ಇದೆ ಚೆನ್ನಾಗಿ ವೆದರ್, ನೋಡೋಣ. ಬಿಡ್ತಾಯಿದ್ದೀವಿ ನೋಡಿ. ಯಾಕೆ ಹಂಗೆ ಹೋಗ್ತಾಯಿದ್ದೀರಾ? ಹಂಗೆ ಏನಕ್ಕೆ ಹಂಗೆ ಹೋಗ್ತಿದ್ದೀರೋ? ಹೋಗ್ಲಿ ಬಿಡು. ಟುವರ್ಡ್ಸ್ ಹಲ್ಲೆಗೆ ಹೊರಟಿದ್ದೀವಿ ನೋಡಿ. ವಾವ್, ಬೇಟೆ ಒಳ್ಳೆ ಮಳೆ ಬರ್ತಾಯಿದೆ ನೋಡಿ. ರೈಟ್ ಸೈಡ್ಗೆ ಹೆಂಗಿದೆ ವೆದರು, ಪಕ್ಕ ಊಷ್ಟೇ ಇವತ್ತು. ಹೇಳೋಕ್ಕಾಗಲ್ಲ, ಏನೋ ಮ್ಯಾಪ್ ಬೇರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಚಳಿ ಆಗ್ತಾಯಿದೆ. ಈ ಕಡೆ ಎಲ್ಲ ಚೆನ್ನಾಗಿದೆ ವೆದರ್ ನೋಡಿ. ಸೂರ್ಯ ಅಲ್ಲೂ ಕಾಣಿಸ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ಫುಲ್ಲು ಕ್ಲೋಸು ವೆದರು, ಏನು ಕಾಣಿಸ್ತಿಲ್ಲ. ಏನು ಹೇಳಿ, ಜಗತ್ತಿನ ಅತಿ ಎತ್ತರದ ಲೇಕ್ ಪ್ಯಾಂಗಾಂಗ್. ಸೊ ಇದು ವಿಶೇಷತೆ. ಇದು ಚೈನಾಗೂ ಇದೆ, ನಮ್ಮ ಇಂಡಿಯಾಗೂ ಇದೆ, ಅದೇನೆ. ಸೊ ಗಲ್ವಾನ್ ವ್ಯಾಲಿ ಅನ್ನೋದು ಆ ಕಡೆ ಬರೋದಂತೆ, ನಾನು ಈ ಕಡೆ ಅಂದ್ಕೊಂಡಿದ್ದೆ. ಸೊ ಅಲ್ಲೇ ಓದ್ಸಲಿ ಗಲಾಟೆ ಆಗಿದೆ. ಇದು ಸಾಕಾಗಿದೆ ವ್ಯೂ, ಬ್ಯೂಟಿ ಪ್ಯಾಂಗಾಂಗ್. ವೆದರ್ ಮಾತ್ರ ಚಿತಾಲ್ಪತಾಲ್ ಆಗಿದೆ ಇವತ್ತು. ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ, ಮುಂದೆ ವೆದರು ಫುಲ್ಲು ಹೋಗ್ಬಿಟ್ಟಿದೆ ಅಂತಲೇ ತಿಳ್ಕೊಳ್ಳಿ. ಏನಾಗುತ್ತೋ ಗೊತ್ತಿಲ್ಲ. ಯಪ್ಪ ಹೆಂಗಿದೆ ನೋಡೋ, ಅಲ್ಲಿ ಮಳೆ ಆಗ್ತಾಯಿದೆಯೋ. ಓ ಮೈ ಗಾಡ್, ಹಂಗೆ ಅಲ್ಲಿಗೆ ಹೋಗ್ಬೇಕು ನಾವು. ಏನು ಗುರು ಇದು, ಸಾಕಾಗಿದೆ. ಆ ಕಡೆ ಏನೋ ಒಳ್ಳೆ ಸುನಾಮಿ ಬಂದಂಗೆ ಬರ್ತಾಯಿದೆ ಇಲ್ಲಿ. ಯಪ್ಪ, ಹ್ಞೂ ಅದೇ ಇದು ಇಲ್ಲಿತ್ತದು, ಆ ಕಡೆ ಹೋಯ್ತು ಸದ್ಯ. ಫುಲ್ ಬ್ಲೂ ಬ್ಯೂಟಿ, ನೆಕ್ಸ್ಟ್ ಲೆವೆಲ್. ಸದ್ಯ ಕ್ಲಿಯರ್ ಆಯಿತು ಗುರು ವೆದರ್. ಬಾಯ್. ನಾವು ಫಸ್ಟ್ ಟೈಮು ಈ ರೂಟ್ ಮಾಡ್ತಾ ಇರೋದು. ಇಷ್ಟು ಸ್ವಲ್ಪ ಒಂದು 50 ಕಿಲೋಮೀಟ್ರ್ ರೋಡ್ ಇದೆ ಅಂತ ಹೇಳಿದ್ರು ನಮ್ಮ ಬ್ಯಾಕಪ್ಪರು. ಏನು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಎಲ್ಲ ಕಡೆಯೂ ಕ್ಯಾಂಪ್ಗಳು ಹಾಕ್ಕೊಂಡಿದ್ದಾರೆ ಮಿಲ್ಟ್ರಿ ಅವ್ರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಈ ಗೋಪ್ರದಲ್ಲಿ ಏನೂ ಕಾಣಿಸಲ್ಲ. ಅಲ್ಲೊಂದಿದೆ ಕ್ಯಾಂಪು ಆ್ಯಕ್ಚುಲಿ, ಆ ಗ್ಯಾಪಲ್ಲಿ ಗ್ಲೇಷಿಯರ್ ಬರೋ ಥರ ಇದೆಯಲ್ಲ, ಅಲ್ಲೊಂದು ಕ್ಯಾಂಪ್ ಇದೆ, ಅಲ್ಲೊಂದಿದೆ. ಏನು ಹೇಳಿ, ಅಲ್ಲಿದೆ ನೋಡಿ, ಅಲ್ಲೊಂದಿದೆ. ಯಾಕೆಂದರೆ ಇದೆಲ್ಲ ನನಗೆ ಗೊತ್ತಿರೋಂಗೆ ಆ ಕಡೆ ಎಲ್ಲ ಏನೇನು ಕಾಣಿಸ್ತಿದೆ. ಇವಾಗ ನೋಡಿ ಡೈವರ್ಟ್ ಆಗ್ತಾಯಿದೆ ನೀರು ಆ ಕಡೆಗೆ. ಸೊ ಆ ಕಡೆಗೆಲ್ಲ ಫುಲ್ಲು ಇನ್ನು ಚೈನಾನೇ, ಹಂಗೆ ಡೈವರ್ಟ್ ಆಗ್ತಾಯಿದೆ ನೀರು. ಇಲ್ಲಿಗೆಲ್ಲ ಎಂಡು ಒಳಗಡೆಗೆಲ್ಲ ಚೈನಾನೇ. ಒಳಗಡೆ ನೋಡಿ ಒಳ್ಳೆ ಸ್ನೋಫಾಲ್ ಆಗಿ ಒಳ್ಳೆ ಗ್ಲೇಷಿಯರ್ ಕಾಣಿಸ್ತಿದೆ. ಅದ್ರ ಪಕ್ಕದ ಬೆಟ್ಟದಲ್ಲೇ ಒಂದು ಕ್ಯಾಂಪ್ ಮಾಡಿಕೊಂಡು ಮೇಲೆ ಫುಲ್ಲು ಟಾಪಲ್ಲಿದ್ದಾರೆ. ಅಂದರೆ ಫುಲ್ಲು ವ್ಯೂ ಕಾಣಿಸ್ತಾ ಇರುತ್ತೆ ಅವ್ರಿಗೆ. ಬಂಕರ್ಸ್ ಇರುತ್ತೆ ಪಕ್ಕ ಅಲ್ಲಿ. ಅವರು ಆ ಕಡೆ ಚೈನಾದವರು ಬಂಕರ್ಸ್ ಮಾಡ್ಕೊಂಡಿರ್ತಾರೆ, ಇವರು ಮಾಡ್ಕೊಂಡಿರ್ತಾರೆ, ಇಬ್ಬರು ಇರ್ತಾರೆ ಬ್ಯಾಂಕರ್ಸು. ಮಣ್ ರೋಡು ಕ್ಲೀನಾಗಿ ಸಗಾಲ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ. ನೋಡಿ ಫುಲ್ಲು ನೋಮ್ಯಾಡಿಕ್ ಪ್ಲೇಸು, ಏನೂ ಇಲ್ಲ ಸುತ್ತಮುತ್ತ. ಇದೊಂದು ರೋಡು, ನಾವು ಬೈಕರ್ಸಿಂಗ್ ಹೋಗ್ತಾಯಿದ್ದೀವಿ ಅಷ್ಟೇ. ಬಿಟ್ಟರೆ ಅಲ್ಲಿ ಎಲ್ಲಾದರೂ ಹಳ್ಳಿ ಇತ್ತು ಅಂದರೆ ಹಳ್ಳಿಯವ್ರು ಓಡಾಡ್ತಾರೆ ಅಷ್ಟೇ.
ಬಟ್ ಇದೆಲ್ಲ ಮಾಡಿರೋದು ಮಿಲ್ಟ್ರಿಯವ್ರಿಗೋಸ್ಕರನೇ ಇಲ್ಲ ಅಂದ್ರೂ. ಬಟ್ ಅಲ್ಲಿ ನೋಡಿ, ಅಲ್ಲಿ ಕ್ಯಾಂಪ್ ಹಾಕ್ಕೊಂಡು, ಅಲ್ಲಿ ಮೇಲ್ಗಡೆ ಇನ್ನೊಂದು ಕ್ಯಾಂಪ್ ಹಾಕ್ಕೊಂಡು ಇದ್ದಾರೆ ಅಂತ ಹೇಳಿದ್ರೆ ಪಾಪ ಮನೆ ಮಠ ಎಲ್ಲ ಬಿಟ್ಟು ಅವರು ನಮ್ಮ ದೇಶನ ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಎಷ್ಟು ಗ್ರೇಟ್ ಅಲ್ವಾ ಅವರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಪ್ಪ ಇಂಡಿಯನ್ ಆರ್ಮಿಗೆ. ಎಷ್ಟು ಕಷ್ಟ ಗುರು. ಮೇಲ್ಗಡೆ ಹೋಗ್ಬಿಟ್ಟು ಯಾವಾಗ ಸ್ನೋಫಾಲ್ ಆಗುತ್ತೆ, ಯಾವಾಗ ಮಳೆ ಬರುತ್ತೆ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಒಂದು ದಿವಸಕ್ಕೆ ತಲೆ ಕೆಟ್ಟೋಗ್ತಾ ಇದೆ. ಅವರು ಅಷ್ಟು ಆ ಆಲ್ಟಿಟ್ಯೂಡಲ್ಲಿ ಮೇಲ್ಗಡೆ ಯಪ್ಪ ಹೆಂಗೆ ನೋಡಿ. ಎಲ್ಲಿದ್ದಾರೆ, ಇಲ್ಲೊಂದು ಕ್ಯಾಂಪ್ ಮಾಡ್ಕೊಂಡಿದ್ದಾರೆ, ಮೇಲ್ಗಡೆ ಒಂದು ಕ್ಯಾಂಪ್ ಮಾಡ್ಕೊಂಡಿದ್ದಾರೆ. ಬಂಕರ್ಸ ಕ್ಯಾಂಪ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಿಯಲ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಇಂಡಿಯನ್ ಆರ್ಮಿಗೆ ಗುರು. ಹ್ಯಾಟ್ಸ್ ಆಫ್ ಸೀರಿಯಸ್ಲಿ. ಎಂಥ ಕೆಲಸ ಮಾಡ್ತಾಯಿದ್ದಾರೆ ಗುರು ಯಪ್ಪ. ಇಂಥ ನೋಮ್ಯಾಡಿಕ್ ಪ್ಲೇಸಲ್ಲಿ ಬಂದಿರೋದಂದ್ರೆ ಏನು ಸುಮ್ಮನೆ ಹೇಳಿ. ಕೈಗೆ ಗ್ಲೌಸ್ ಹಾಕಿಲ್ಲ. ಗೊತ್ತಾಗ್ತಿಲ್ಲ. ಏನು ಗುರು ಇದು. ಬೀಳ್ತದೆ ಅಲ್ಲಿ ಕಲ್ಲು ಬೀಳ್ತದೆ. ಕಲ್ಲು ಈ ಕೈಗೆ ಬೀಳ್ತದೆ ಫುಲ್ಲು ಅಲ್ಲಿ ಕಲ್ಲು ಗುರು. ಇದಕ್ಕಿದಕ್ಕೆ ಏನು ಇದು ಬ್ಯಾಕ್ ಮೇಲೆ ಬೀಳುತ್ತೆ ನೋಡೋಣ. ಅಯ್ಯೋ ಚಿಕ್ಕದು ವೈಡ್ ಅಂತ ಬೀಳ್ತದೆ. ಅಯ್ಯೋ ಜಾಸ್ತಿ ಬೀಳ್ತದೆ. ಜೋರ ಬೀಳ್ತದೆ. ಜೋರ ಹೊಡಿತದೆ. ಇಲ್ಲಿ ಕಾಣಿಸ್ತಿದೆ ಇಲ್ವ ಗೊತ್ತಿಲ್ಲ ಸ್ನೇಹಿತರೆ. ಏನಿದು. ಏನಿದು. ಸ್ಮೆಲ್ಲು ಹಂಗೆ ಕೈಯೆಲ್ಲ ಫ್ರೀಸ್ ಆಗ್ತಾಯಿದೆ ಇವಾಗ ತಿರ್ಗಾ. ಏನು ಗುರು ಹಿಂಗೆ ಬೀಳ್ತಾಯಿದೆ. ಬೈಡ್ ಅಂತ ಬೀಳ್ತಾಯಿದೆ. ಓ ಮೈ ಗಾಡ್. ನೋಡಿ ಬೀಳ್ತಾಯಿದೆ ಬೈಡ್. ಇಲ್ಲಿ ಇದು ಮೇಲೆ ಬೀಳ್ತಾಯಿದೆ. ಇಲ್ಲಿ ಏನೇನು ನೋಡ್ತಾ ಇದೀವಿ ಗುರು ಈ ಟ್ರಿಪ್ಪಲ್ಲಿ. ಡಿಫ್ರೆಂಟು ನೋಡಿ. ಇಲ್ಲೆಲ್ಲ ಬೀಳ್ತಾಯಿದೆ, ಕಾಣಿಸ್ತಿದೆ ಇಲ್ವಾ ಗೊತ್ತಿಲ್ಲ ನಿಮಗೆ. ಒಟ್ಟಿನಲ್ಲಿ ಸರಿಯಾಗಿ ಬೀಳ್ತದೆ ಗುರು. ಇಲ್ಲಿ ಕೈ ಮೇಲೆ ಬೀಳ್ತಾಯಿದೆ. ಇಲ್ಲಿ ಚುಶೂಲಲ್ಲಿ ಇದ್ದೀವಿ. ಒಂದು ಸ್ವಲ್ಪ ದೊಡ್ಡ ಊರಂತ ಅನಿಸುತ್ತೆ ಇದು. ಮೆಡಿಕಲ್ ಇದೆಲ್ಲ ಇದೆ ಅಂತ ನೋಡಿದ್ವಿ. ಮತ್ತು ಲಾಸ್ಟ್ ರೆಸ್ಟೋರೆಂಟ್ ಬೇರೆ ನೋಡಿದ್ವಿ. ಸೊ ಇವಾಗ ಡೈವರ್ಷನ್ ತೊಗೊಂಡಿದ್ದೀವಿ. 2 ರೂಟ್ ಹೋಗುತ್ತೆ. ಹಂಗಿಂದನೂ ಬರ್ಬೋದಂತೆ, ಹಿಂಗಿಂದನೂ ಬರ್ಬೋದಂತೆ. ನಾನು ಮ್ಯಾಪಲ್ಲಿ ನೋಡಿದ್ದೀನಿ. ಸುತ್ತಾಕೊಂಡು 2 ಒಂದೇ ಕಡೆಗೆ ಬರುತ್ತೆ ಎಂಡಲ್ಲಿ. ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಡ್ವೆಂಚರ್. ಲೆಟ್ಸ್ ಗೋ. ನೋಡಿ ರೋಡೇ ಇಲ್ಲ, ಸುಮ್ಮನೆ ಟೈರ್ ಮಾರ್ಕ್ ಕೊಡ್ಕೊಂಡು ಹೋಗ್ತಾ ಇರೋದಷ್ಟೇ. ಇದೊಂಥರ ಅಡ್ವೆಂಚರ್ ಗುರು. ಬಟ್ ಏನಂತಂದರೆ ಒಂದು ಸ್ವಲ್ಪ ಮಿಸ್ ಆದರೂ ಹಳ್ಳ ಜಾಸ್ತಿ ಇದೆ. ನಮ್ಮ ಗಾಡಿ ಬೇರೆ ಇದು ಮ್ಯಾಗು, ಏನಾಗುತ್ತೋ ಹೇಳೋಕ್ಕಾಗಲ್ಲ. ಆದ್ದರಿಂದ ನೋಡ್ಕೊಂಡು ಹೋಗ್ಬೇಕಷ್ಟೇ. ವಾವ್ ಮಜಾ ಇದೆ ಗುರು. ನಿಂತ್ಕೊಂಡು ನೋಡ್ಸಕ್ಕೂ ಯಾವುದೋ ಧೂಳೆ ಗುರ್ಬಿಟ್ಟಿದೆ. ಅದು ತೀರ್ದು ಎಲ್ಲ ಸರಿ ಮಾಡ್ಕೊಬೇಕು ನೋಡಿ. ಇದೆಲ್ಲಿದೆ, ಇದೊಂದು ಕರೆಕ್ಟಾಗಿದೆ. ಸ್ವಲ್ಪ ಟೈಟ್ ಮಾಡಿ. ಇದು ನೋಡಿ ಹೆಂಗೆ ಬೆಂಡಾಗಿದೆ. ಹಾಕ್ಕೊಬೇಕು ಕರೆಕ್ಟಾಗಿ ಮಾಡ್ಕೊಂಬಿಡೋಣ, ಮರ್ಯಾದೆ ಹೋಗುತ್ತೆ. ಓಕೆ ನೋಡಿ ಇದೇನೆ ವಾರ್ ಮೆಮೋರಿಯಲ್. ನೋಡಿ ಇಲ್ಲಿ ರಿಜಾಂಗ್ಲಾ ಮೆಮೋರಿಯಲ್ ಹತ್ರ ಬಂದಿದ್ದೀವಿ. ನೋಡಿ ಇಂಡಿಯನ್ ಫ್ಲಾಗ್ ಹೆಂಗೆ ಆಡ್ತಾ ಇದೆ ಅಂತ. ಸೊ ಹೋಗೋಣ ಇವಾಗ. ಅಲ್ಲಿ ಎಲ್ಲರೂ ಕಾಫಿ ಟೀ ಏನೋ ಸಿಗ್ಬೋದು ನನಗೆ ಗೊತ್ತಿರೋಂಗೆ. ಹಿಂಗೆ ಕುಡ್ಕೊಂಡು ಬರೋಣ ಬನ್ನಿ. ಹುಡುಗರು ಮುಂದೆ ಹೋಗ್ಬಿಟ್ರು ಅನ್ಸುತ್ತೆ ಹೊಡ್ಕೊಂಡು. ಏನೋ ರಿಜಾಂಗ್ಲಾ ಅಂತೆ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಫುಲ್ಲು ಒಂಥರ ಓಪನ್ ಜಾಗ ಇದ್ದಂಗೆ. ಇದು ಇಲ್ಲೇ ಇದ್ದಂಗೆ ಕಾಣಿಸುತ್ತೆ. ಅದು ಎಷ್ಟು ದೂರ ಇದೆ ನೋಡಿ. ಇಷ್ಟಿಷ್ಟು ಚಿಕ್ಕದಾಗಿ ಬರ್ತಾ ಇದ್ದಾರೆ ಅಲ್ಲಿ. ಯಪ್ಪ ರಿಜಾಂಗ್ಲಾ ವಾರ್ ಮೆಮೋರಿಯಲಲ್ಲಿ ಒಳಗಡೆ ಎಲ್ಲ ನೋಡಿ. ಆಮೇಲೆ ಅಲ್ಲಿ ಸ್ಟೋರಿ ಎಲ್ಲ ಹೇಳಿದ್ರು. ಎಲ್ಲೆಲ್ಲಿ 1962 ಎಲ್ಲೆಲ್ಲಿ ಅಟ್ಯಾಕ್ ಆಯಿತು, ಏನು ಕತೆ ಅಂತೆಲ್ಲ ಹೇಳಿದ್ರು. ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಯಾರೋ ಆರ್ಮಿಯಲ್ಲಿ ಅಂದರೆ ರಿಟೈರ್ಡ್ ಆಗಿರ್ತಕ್ಕಂಥವ್ರು ದೊಡ್ಡವ್ರು ಬಂದಿದ್ದಾರೆ. ಸೊ ಆದ್ದರಿಂದ ಸ್ವಲ್ಪ ಗಡಿಬಿಡಿಯಲ್ಲಿ ಕಳಿಸ್ಬಿಟ್ರು. ಆ್ಯಕ್ಚುಲಿ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ. ಅಲ್ಲೂ ಇಲ್ಲ ಮತ್ತು ಇಲ್ಲೂ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ಒಂದೇ ಒಂದು ರೂಮಲ್ಲಿ ಎಕ್ಸ್ಪ್ಲೇನ್ ಮಾಡೋದಷ್ಟೇ. ಇಲ್ಲಿ ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್. ಸೊ ಎಲ್ಲಿದೆ ಚೈನಾ ಅಂತೆಲ್ಲ ತೋರಿಸಿದ್ರು. ಮತ್ತು 1962 ಯಾವ ಥರ ಅಟ್ಯಾಕ್ಸ್ ಎಲ್ಲ ಆಯಿತು, ಮತ್ತು ವೆಪನ್ಸ್ ಎಲ್ಲ ಕಲೆಕ್ಟ್ ಮಾಡಿರೋದು ಎಲ್ಲ ಒಳಗಡೆ ಇಟ್ಟಿದ್ದಾರೆ. ಒಳಗಡೆ ಯಾವುದೇ ರೀತಿ ವೀಡಿಯೋ ಮಾಡೋಂಗಿಲ್ಲ ಮತ್ತು ಫೋಟೋ ಕೂಡ ತೆಗಿಯೋಂಗಿಲ್ಲ ಅಂತ ಹೇಳಿದ್ರು. ಫೋಟೋ ಅಂದರೆ ತೆಗಿಬೋದು, ಬಟ್ ಅದೇ ಯಾರು ಬಂದಿರಲ್ಲ. ಸೊ ಅದರಿಂದ
ತೆಗಿಯೋಂಗಿಲ್ಲ ಅಂತ ಹೇಳಿದ್ರು. ಓಕೆ ಅಂತ ಬಂದ್ವಿ. ಇರಲಿ, ಆರ್ಮಿ ಕ್ಯಾಂಟೀನಲ್ಲೂ ಸ್ವಲ್ಪ ಜನಕ್ಕೆ ಸ್ನ್ಯಾಕ್ಸ್ ಸಿಕ್ತು, ಸಮೋಸ ಅದೆಲ್ಲ. ಮಿಕ್ಕಿದವ್ರು ಪಾಪ ಏನೂ ಸಿಗಲಿಲ್ಲ ಕೆಲವ್ರಿಗೆ. ಅದೊಂದು. ಅದಾದಮೇಲೆ ಈ ಬೆಟ್ಟ ಏನಿದೆ ಇದ್ರ ಹಿಂದೆನೇ ಇರ್ತಕ್ಕಂಥದ್ದು ಚೈನಾ. ಇದ್ರ ಹಿಂದೆ ಇನ್ನೊಂದು ಬೆಟ್ಟ ಇದೆ, ಅದು ಅಲ್ಲಿಂದ ಚೈನಾ ಸ್ಟಾರ್ಟ್ ಆಗುತ್ತೆ. ಮತ್ತು ಅದರಲ್ಲಿ ಒಂದು ಏರಿಯಲ್ ವ್ಯೂ ಅಲ್ಲಿ ಅವ್ರದ್ದೊಂದು ಮ್ಯಾಪ್ ಥರ ಮಾಡಿದ್ದಾರೆ, ಒಂದು ಡಿಸೈನ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ತೋರಿಸಿದ್ರು ಯಾವುದು LOC, ಅದಾದಮೇಲೆ ಎಲ್ಲೆಲ್ಲಿದೆ ಏನು ಕತೆ ಅಂತೆಲ್ಲ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿದ್ವಿ. ತುಂಬ ಖುಷಿ ಆಯಿತು. ಅವರೆಲ್ಲ ಫೈಟ್ ಮಾಡಿರೋದೆಲ್ಲ ಕೇಳಿದ್ರೆ ಕೇಳ್ತಾ ಇದ್ರು ಅವ್ರು ಹೇಳೋದನ್ನು. 1962 60 ವರ್ಷ ಹಿಂದೆ, ಏನಲ್ಲಿ 62 ವರ್ಷ ಹತ್ರ ಅವಾಗ ಫೈಟ್ ಹಾಕಿರ್ತಕ್ಕಂಥದ್ದು. ಎಲ್ಲಿಂದ ಎಲ್ಲಿವರೆಗಿದೆ ಎಲ್ಲ ತೋರಿಸಿದ್ರು. ಚೆನ್ನಾಗಿತ್ತು ಒಂಥರ. ಸೊ ಇವಾಗ ಓಡ್ತಾ ಇದ್ದೀವಿ ಟುವರ್ಡ್ಸ್ ಅನ್ಲಿಗೆ. ಅನ್ಲೆಯಲ್ಲಿ ಆನ್ ದ ವೇ ಹೋಗ್ತಾ ಸಿಗ್ತಕ್ಕಂಥದ್ದು ಆ್ಯಕ್ಚುಲಿ ರಿಸಿಂಗ್ಲಾ ತ್ರಿಶೂಲ್ ಅಂತ ಒಂದು ಬೆಟ್ಟ ಇದೆ ಆ್ಯಕ್ಚುಲಿ. ಅದನ್ನು ಮೊದಲು ನಮ್ಮ ಭಾರತದ ಒಂದು ಇದರಲ್ಲಿತ್ತು, ಅದು ಇವಾಗ ಚೈನಾ ಅವರು ಅಕ್ವೈರ್ ಮಾಡ್ಕೊಂಡಿದ್ರು. ತುಂಬ ಹೈಟಲ್ಲಿದೆ. ರಿಸಿಂಗ್ಲಾ ಅಲ್ಲಿ ಇಂಥ ಎಲ್ಲ ತೋರಿಸಿದ್ರು. ಮತ್ತು ಇದು ಏನೋ ಹೆಸರು ಹೇಳಿದ್ರು ಗೊತ್ತಾಗಲಿಲ್ಲ ನನಗೆ. ಒಂದೇ ಇದರಲ್ಲಿ ಹೆಂಗೆ ಅಪ್ಪ ಇಟ್ಕೊಳ್ಳೋಣ ಹೇಳಿ? ಖಂಡಿತ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಅವನ ಆರ್ಮಿ ಡ್ಯೂಟಿ ಏನಕ್ಕೆ ನಾನು ರೈಟ್ ಸೈಡಲ್ಲಿ ಹೋಗ್ತಾಯಿದ್ದೀನಿ, ಲೆಫ್ಟ್ ಸೈಡ್ ಧೂಳು ಆ ಕಡೆ ಹೋಗ್ತಾಯಿದೆ. ಸೊ ಆದ್ದರಿಂದ ಇಲ್ಲಿ ಬರ್ತಾಯಿದ್ದೀನಿ. ಆ ಧೂಳೆಲ್ಲ ನನಗೆ ಬರುತ್ತೆ, ಆದ್ದರಿಂದ ಇವಾಗಲೂ ಬರುತ್ತೆ. ಇರಲಿ, ತೊಂದರೆ ಇಲ್ಲ. ಓಕೆ, ಅಣ್ಣ ಫುಲ್ಲು ಧೂಳು ಎಬ್ಬಿಸ್ಕೊಂಬರ್ತಾರಲ್ಲಪ್ಪ. ಏನು ಮಾಡೋಣ ಹೇಳಿ? ಏನೂ ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು ನಾವೇ. ಮಳೆ ಬೀಳ್ತಾನೇ ಇದೆ. ಓ ಮೈ ಗಾಡ್, ಓ ಎಲ್ಲಿದೆ ರೋಡು? ಯಪ್ಪ, 2 ಸೆಕೆಂಡ್ ಏನೂ ಕಾಣಿಸ್ತಾನೆ ಇಲ್ಲ. ಯಾವುದು ರೋಡು? ಅಯ್ಯೋ ರಾಮ, ಅಯ್ಯೋ ಸರಿಯಾಗಿ ಆಟಾಡಿಸ್ತು. ಅಯ್ಯೋ, ಓ ಮೈ ಗಾಡ್, ರೋಡೇ ಇಲ್ಲ ಸ್ನೇಹಿತರೆ ಇಲ್ಲಿ. ಲಿಟ್ರಲಿ ಮಾರ್ಕ್ಗಳು ನೋಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಲೆಟ್ಸ್ ಗೋ. ಖುಷಿ ಏನಂತ ಹೇಳಿದ್ರೆ, ಈ ಥರ ಒಂದು ನೊಮ್ಯಾಟಿಕ್ ಟೆರೈನಲ್ಲಿ ಗಾಡಿ ಓಡಿಸ್ತಾ ಇದ್ದೀವಲ್ಲ, ನೋಡಿ ಹೆಂಗಿದೆ ಇದು ಲ್ಯಾಂಡ್ಸ್ಕೇಪು ಫುಲ್ಲು. ಸೊ ಈ ಟೆರೈನಲ್ಲಿ ಓಡಿಸೋದಕ್ಕೆ ಏನು ಪುಣ್ಯ ಮಾಡಿರ್ಬೇಕು ಹೇಳಿ ಆ್ಯಕ್ಚುಲಿ, ನಿಜ ಹೇಳಬೇಕು ಅಂತಂದರೆ. ನೋಡಿ, ಅವಾಗವಾಗ ಮಳೆ ಬರುತ್ತೆ, ಅವಾಗವಾಗ ಬಿಸಿಲು ಬರುತ್ತೆ, ಅವಾಗವಾಗ ಚಳಿ ಆಗುತ್ತೆ, ಎಲ್ಲ ಥರನೂ ಇದೆ ಇಲ್ಲಿ ಆ್ಯಕ್ಚುಲಿ. ಏನು ಹೇಳೋಣ ಹೇಳಿ? ನೋ ವರ್ಡ್ಸ್ ಅಷ್ಟೇ. ನೋಡಿ, ಜಿಂಗ್ಲಾ ಆದಮೇಲೆ ಇದೊಂದು ಯಾವ ಒಂದು ಅಂಗಡಿ ಸಿಕ್ತು, ಅಂದರೆ ಹೋಟೆಲ್ಲು, ರೆಸ್ಟೋರೆಂಟ್, ಮಿಟ್ಪಾಲ್ ಸೋ ರೆಸ್ಟೋರೆಂಟ್. ಇದೇ ಥರನೇ ಸಿಗೋದು. ಈ ಕಡೆಯಿಂದ ಹಿಂಗೂ ಏನೂ ಕಾಣಿಸ್ತಲ್ಲ, ಆ ಕಡೆಯೂ ಏನೂ ಕಾಣಿಸ್ತಲ್ಲ. ಏನು ಹೇಳಿ, ಜಾಲಿ ಅಲ್ಲ? ಇರೋ ಬಿಡಬೇಡ, ಇರೋ ಒಂದು ನಿಮಿಷ ಇರೋ. ಅಲ್ಲಿ ಸುಮ್ಮನೆ ಗುಂಡಿ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಇರೋ. ಅಯ್ಯೋ, ಗಾಡಿನೇ ಬಿಟ್ಬಿಟ್ಟೆ ನಾನಲ್ಲ. ಸ್ಟ್ಯಾಂಡ್ ಹಾಕಿದ್ದೀನಿ ಅಂತ ಗಾಡಿ ಬಿಟ್ಟೆ. ನಿಧಾನಕ್ಕೆ ತೊಳು, ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಕೊಡು. ನೋಡಿ, ನಿಧಾನ. ಒಮ್ಮೆ ಸ್ಟ್ಯಾಂಡ್ ಅಲ್ಲ ಬೋಲ್ಕಿ ನೋಡಿ. ಹಾಂ, ಓಕೆ. ಯಾವುದು ರೋಡು? ಎಲ್ಲ 3 ಕಡೆ ಹೋಗೋರೆ. ಯಾವ ಕಡೆ ಅಂತ ಕಂಡಿದ್ದೀನ ಹೇಳಿ? ಯಪ್ಪ, ಸೂಪರ್ ಗುರು, ಬೆಂಕಿ ಆಗಿದೆ ಇದು ರೋಡು. ಒಂಥರ ನೋಮ್ಯಾಡಿಕ್ ಪ್ಲೇಸ್ ನೋಡಿ. ನೋ ಎಂಟ್ರಿ, ಲಾಮೋ ಸಾಗಾ ಟಾರಾ ಅಂತ ಏನೋ ಸಾಕಾಗಿದೆ ಗುರು. ಬೆಂಕಿ ಲಿಟ್ರಲಿ ನೀವು ನೋಡ್ಬೋದು. ಯಾರಿಲ್ಲ ಗುರು ಇಲ್ಲಿ, ಯಾರಿಲ್ಲ. ಏನು ಹೇಳಿ, ಖಾಲಿ ಫುಲ್ಲು. ಏನಲ್ಲ, ಲೆಟ್ಸ್ ಗೋ. ಈ ಥರ ಜನನೇ ಇಲ್ದಿರೋ ಜಾಗದಲ್ಲಿ ಯಾರೋ ಒಬ್ಬ ಯಾರು ಗುರು ಇದು? ಬೇರೆ ಹಿಂಗೆ ನೋಡ್ಕೊಂಡು ಹೋಗ್ತಾವನೆ. ಏನು ಹೇಳಿ, ಜಾಲಿ ಹುಡುಗನ ದೊಡ್ಡವನ ಚಿಕ್ಕವನ ಏನು ಗೊತ್ತಾಗ್ತಾಯಿಲ್ಲ. ಅಲ್ಲೊಂದು ಕ್ಯಾಂಪ್ ಇದೆ ಆ್ಯಕ್ಚುಲಿ, ಅಲ್ಲಿಗೆ ನಡ್ಕೊಂಡು ಹೋಗ್ತಾರೆ ಪಾಪ. ಏನು ಇವ್ರಿಗೆ ಕಮಿಟ್ ಮಾಡೋಕ್ಕೆ ಗಾಡಿಗಳೂ ಇಲ್ಲ. ಅಲ್ಲಿದೆ ಕ್ಯಾಂಪ್ ಒಂದು. ನೈಟೆಲ್ಲ ಅದು ಹೆಂಗಿರ್ತಾರೆ ಗುರು ಆ ಕ್ಯಾಂಪ್ಗಳಲ್ಲಿ. ಯಪ್ಪ, ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಕುದುರೆಗಳು ಓಡ್ತಾಯಿದೆ ಗುರು. ಇಲ್ಲೇ ಹೋಗ್ತಾಯಿದೆ ಕುದುರೆಗಳು ಅಲ್ಲಿ. ಏನಲ್ಲ, ಇನ್ನೂ ಎಲ್ಲಿದೆಯಪ್ಪ ಕುದುರೆ? ಎಲ್ಲೂ ಇಲ್ಲ.
ಸೂಪರ್ ಗುರು, ಸಖತ್ತಾಗೋಯ್ತು. ಜಾಲಿ ಜಾಲಿಯಾಗಿದೆ ಗುರು. ಒಟ್ಟಿನಲ್ಲಿ ರೋಡ್ ಇಲ್ಲ ಅಂದರೂ ಪರವಾಗಿಲ್ಲ, ಕಿತ್ತೋಗಿರೋ ರೋಡ್ ಅಂತೂ ಇಲ್ಲ. ಈ ಥರ ಒಂಥರ ಸ್ಯಾಂಡ್ ಇರೋ ಥರ ರೋಡ್ ಇದೆ, ಅದೇ ಖುಷಿ ಆಗ್ತಾ ಇರೋದು. ಸೂಪರ್. ತಸ್ಗಾಲ ಹಸು ಇದು. ಯಾರಿಗೂ ಹಸುನೇ. ಎದುರ್ಕೋತೈತೆ. ಏಯ್ ಸುಮ್ಮನಿರು ಪಾಪ. ಎಲ್ಲ ಹೊರಟೋಯ್ತು ಪಾಪ. ಬಡ ಅಟ್ಯಾಕ್ ಮಾಡ್ಬಿಟ್ಟೆ. ವಾಟರ್ ಕ್ರಾಸಿಂಗ್, ವೆಲ್ಕಮ್ ಟು ವಾಟರ್ ಕ್ರಾಸಿಂಗ್. ಫುಲ್ಲು ಸ್ಪ್ಲಾಶ್ ಹಾರಿಸ್ಬಿಟ್ಟೆ ಆ ಕಡೆಯಿಂದನೇ. ಹೋಮ್ ಸ್ಟೇ. ಸೊ ಯಾವುದೋ ಊರು ಸಿಕ್ತು ಇವಾಗ. ಆವಾಗಲೇ ಒಂದು ಊರು ಸಿಕ್ತು ಅಲ್ಲಿ ಮೇಲೆ, ಇವಾಗ ಒಂದು ಊರು ಸಿಕ್ತು ಅಷ್ಟೇ. ಯಾವುದು ಚೈನಾ? ಯಾವುದು ಹಿಂದೆಗೆ ಫುಲ್ಲು ಚೈನಾನಾ? ಓಕೆ. ಏನು ಅಲ್ಲಿವರೆಗೂ ಏನೂ ಇಲ್ಲ, ಬರೀ ಇದು ಲ್ಯಾಂಡ್ಸ್ಕೇಪ್ಸ್ ಓನ್ಲಿ. ಅಲ್ಲಿರೋರು ಬೇರೆಯವರು ಅನ್ಸುತ್ತೆ. ಓ ಕರ್ನಾಟಕದ K32. ಬಿಡಿ ಗಾಡಿ ಬಿಡಿ. ಬಿಡಿ. ಸಖತ್ತ ಬಿದ್ರು ಸ್ಲೋ ಮೋಷನಲ್ಲಿ. ಚೆನ್ನಾಗಿ ಬಿದ್ರು, ಮಗು ಥರ ಬಿದ್ರು. ಇಲ್ಲಿ ಮಗು ಥರ ಬಿದ್ಬಿಟ್ರು. ಮಗು ಥರ ಹೆಂಗ್ ಬಿದ್ರು ಗೊತ್ತಾ? ಏಟು ಹಾಕ್ಬಾರ್ದು, ಏನು ಹಾಕ್ಬಾರ್ದು, ಸೈಲೆಂಟಾಗಿ ಬಿಟ್ಬಿಟ್ರು. ಜಾಲಿ ಬರೋದ್ರಲ್ಲಿ ಜಾಲಿಯಾಗಿ ಬಿದ್ರು. ಅಲ್ಲ ಈಗ ನಿಲ್ಸಿದ್ರು, ಗಾಡಿ ಆಫ್ ಮಾಡ್ಬಿಟ್ಟು ಹೀಗೆ ಬಿದ್ದೋಗ್ಬಿಟ್ರು. ಇಳಿಯೋಕ್ಕೆಲ್ಲ ಕಷ್ಟ ಆಗುತ್ತೆ, ಸುಮ್ಮನೆ ಬಿದ್ದೋಗ್ಬಿಡೋದು. ಅಯ್ಯಯ್ಯೋ ಇರಪ್ಪ, ಹೆಂಗ್ ಬಿದ್ರು ಗೊತ್ತು ನಾವು. ಎತ್ತಿ. ಇಲ್ಲ ಹ್ಞೂ ಇಲ್ಲಿ ಜಾಲಿ कुछ नहीं. ಇಲ್ಲ ಬನ್ನಿ ಮೇಡಮ್, ಇಷ್ಟೇ. ಏನಾದ್ರು ಆಯ್ತಾ? ಹಾಂ ಓಕೆ, ಅಲ್ಲೇ ಅಂತ ನೋಡಿಯೋ. ದುಂಗ್ತಿ ನಾರ್ತು, ಈ ಕಡೆ ಹೀನಾ ಮರುಭೂಮಿಯಲ್ಲಿ ರೈಡ್ ಮಾಡ್ತಾಯಿದ್ದೀವಿ. ಸೂಪರ್. ಅಲ್ಲೇ ಎಲ್ಲಿ ಯಾರೋ ಗೊತ್ತಿಲ್ಲ ಗುರು. ಏನು ಹಾಕಿದ್ದಾರೆ ಇಲ್ಲಿ ಬ್ರೋ? ಅಂಡರ್ ಕನ್ಸ್ಟ್ರಕ್ಷನ್. ಡೆಮ್ಚೌಕ್ವರೆಗೂ ಇದೆಯೋ? ಡೆಮ್ಚೌಕ್ವರೆಗೂ ರೋಡ್ ಮಾಡ್ತಾವ್ರೆ. ಡೆಮ್ಚೌಕ್ವರೆಗೂ ರೋಡ್ ಇದು ಮಾಡ್ತಾ ಇದ್ದಾರಂತೆ ಬ್ರೋ ಅವರು. ಡೆಮ್ಚೌಕೆ ಲಾಸ್ಟು, ಇನ್ನೇನಿದು. ಸೂಪರ್. ಓಕೆ, ವ್ಯಾಲೀಸ್ ಎಲ್ಲ ಕಾಣಿಸ್ತದೆ, ಚೆನ್ನಾಗಿದೆ. ನಾಯಿ ಕರೀತು. ಬಿದ್ದೆ. ಕುದುರೆ ಎಲ್ಲೆಲ್ಲ ಹೋಗ್ತೈತೆ. ಬದಿಯೋದಲ್ಲ. ಆಗ್ತಾಯಿಲ್ಲ ಗುರಿಲಿ. ಇಲ್ಲಿ ನೋಡು, ಕುದುರೆ ಓಡ್ತೈತೆ ನಮ್ಮ ಜೊತೆ.
ಇಲ್ಲಿ ನೋಡು ಕುದುರೆ. ಹ್ಞೂ ನನ್ನ ಜೊತೆನೇ ಓಡ್ತೈತೆ ಪಾಪ. ಇಲ್ಲ ನಿಜ ನನ್ನಷ್ಟಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಏನದು ಯಪ್ಪ ಜಾಕಿ ಥರ ಓಡ್ಬಿಡ್ತು ಪಾಪ. ಅಯ್ಯೋ ಬಂದ್ಬಿಡಿದ್ಯಾ? ಹೌದು, ತುಂಬ ದೂರ ಹತ್ರ ಇದು, ಸಖತ್ ಹತ್ರ. ಆದರೆ ನೀನು ಹಂಗೆ ಬಂದ್ಬಿಟ್ರೆ ಸಖತ್ ಹತ್ರ. ಹೋಗ್ಬಿಟ್ಟು ಜಾಲಿಯಾಗಿ ಹಂಗಿಂದ ಬರ್ತಿದ್ದೆ ನಾನು ಒಬ್ಬನೇ ವೀರ ಅಂತ ನೋಡಿ. ಗಾಡಿ ಕೇಳಿ ಹೇಳ್ತವ್ರೆ. ಇನ್ನೇನು ಇವನು ಯಾರವನು, ಅವನು ಶಿವನು ಯಾರವನು. ಒಳ್ಳೆ ಮಜಾ ಗುರು. ನಾಲ್ಕಾಗಿದ್ದಾರೆ. ನೀನು ಬರೋ ಹಂಗೆ ಈಸಿ, ಶಾರ್ಟ್ಕಟ್ ಅಷ್ಟೇ. ಹ್ಞೂ ಶಾರ್ಟ್ಕಟ್ಟು. ಎಲ್ಲಿವರೆಗೂ ಬರ್ಬೇಕು ಗೊತ್ತಾ ಅವನು? ಅಲ್ಲಿವರೆಗೂ ಬರ್ಬೇಕು. ನೈಟಿಗೆ ಬರ್ತಾರೆ, ನೈಟ್ ಆಗುತ್ತೆ ಬರೋಷ್ಟೊತ್ತಿಗೆ. ಹೌದು, ಯಾಕೆಲ್ಲ ಇದೆ ಮಾತಾಡ್ಕೊಂಬರೋ. ಹೌದಾ? ಹೌದು ಹೌದೌದೌದು. ಹಾಂ ಲೆಫ್ಟ್ ಸೈಡ್ ಬಂದ್ರೆ ಫುಲ್ ಲೂಸ್ ಇದೆ ಗ್ರೌಂಡ್. ರೈಟ್ ಸೈಡ್ ನೋಡಿ ಸ್ವಲ್ಪ ಗ್ರಾಸ್ ಮೇಲೆ. ರೈಟ್ ಸೈಡ್ ಬಂದ್ಬಿಡೋ, ಫುಲ್ ಇಲ್ಲಿಗೆ ಬಂದ್ಬಿಡೋ ಗಿರಿ. ಇಲ್ಲಿಗೆ ಬಂದ್ಬಿಡು, ಹೆಂಗೋ ಹೆಲ್ಪ್ ಮಾಡ್ತೀವಿ. ಬಾ ಇಲ್ಲಿಗೆ, ಮುಂದೆ ಬಾ ಗಿರಿ. ಇಲ್ಲಿಗೆ ಬರೋ ಜಾಲಿಬಾಯ್, ಜಾಲಿಬಾಯ್ ಬಾರೋ. ಜಾಲಿ 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 ಇಬ್ರು ಹೋಗೋರೆ. ಮಜಾ ಆದರೆ ಅದು ಮಜಾ ಅದು. ಓಕೆ ಲೆಟ್ಸ್ ಗೋ. ಬಾ ಬಾ ಬಾ. ಅವ್ನಿಗೆ ಆಗ್ತಾ ಇಲ್ಲ, ಅವನಿಗೆ ಬರ್ತಾನೆ. ಬನ್ನಿ ಮೇಡಮ್, ಅಲ್ಲಿ ನಿಂತ್ಕೊಳ್ಳೋಣ. ಇವಾಗ ಏನೂ ಮಾಡೋಕ್ಕಲ್ಲ. ಮಜಾ. ಹಂಗೆ ಸ್ಟ್ರೈಟ್ ಬರೋ, ಅಲ್ಲಿ ರೋಡ್ ನೋಡ್ತೀನಿ. ಅಮ್ಮ ನನಗೆ ಅಲ್ಲಿಂದ ನಡ್ಕೊಂಬಂದು ಇದಕ್ಕೆ ಸುಸ್ತಾಗ್ತದೆ. ಒಳ್ಳೆ ಮಜಾ. ಲೆಟ್ಸ್ ಗೋ. ಹಿಂಗೆ ಬನ್ನ. ಒಳ್ಳೆ ಅಡ್ವೆಂಚರ್ ನೋಡಿ ಹೆಂಗಿದೆ. ಓಪನ್ ಲ್ಯಾಂಡ್, ಎಷ್ಟು ಬೇಕಾದ್ರೆ ಆಟ ಆಡ್ಬೋದು. ನಾಬಿ ಟೈರ್ಸ್ ಇದ್ರೆ ಫುಲ್ಲು ಚಿತಾಳ್ ಪತಾಲ್ ಮಾಡ್ಬಿಡ್ಬೋದು. ಸಿಗಾಕೊಂಡು ಅದೇನೋ ಬಂಪರೆಲ್ಲ ಹೊಡೆದೋಗಿದೆ. ಬರ್ತಾ ಇಲ್ವಾ? ಬರಬೇಕಾ? ಓಕೆ ಬಾ 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 ಬಾ. ಹಿಂಗೆ 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 ಮೇಲಕ್ಕೆ ಕೊಡು. ಒಂದೇ ಸೈಡಲ್ಲಿ ಕೊಡು. ನೀರು ಬೇಕಾ? ಜ್ಯೂಸು, ನೀರು ಏನಾದರೂ? ಹಾಂ ಫಸ್ಟು ತೆಗಿ. ಹಾಂ ಚಾಂಪಿಯನ್ ಎತ್ತು. ಹಿಂಗೆ ಗಾಡಿ ಬಂತು ಎತ್ಬೇಕಂತೆ. ಇಲ್ಲೇ ಬರ್ಬೇಕು ಅವನು. ಇದರಿದೆ ಹಂಗೆ. ಆ ಗಾಡಿ ಎತ್ಕೊಂಬ ಹೋಗಿ ನೀನು. ಮೇಲೋಗು. ಇದು ಎತ್ಕೊಂಬ KTM ಅಷ್ಟೇ. ಜಾಲಿಯಾಗಿ ನೋಡಿ ಹೆಂಗೆ ಹೋದವನು ಅಷ್ಟೇ. 4x4 ಹಾಕ್ಕೊಂಡು ಎತ್ಕೊಂಬರ್ತಾವ್ರೆ. ಅಯ್ಯೋ ಬೇಕಾ ಇವ್ರಿಗೆ? ಅಮ್ಮ ಯಪ್ಪ. ನೋಡಿ ಮಿಲ್ಟ್ರಿ ಗಾಡಿಯವ್ರು ಇದ್ದಿದ್ದಕ್ಕೆ ಈ ಗಾಡಿ ಬಂತು. ಇಲ್ಲಾಂದ್ರೆ ಇವ್ರು ಬರ್ತಾನೆ ಇರಲಿಲ್ಲ ಮೇಲ್ಗಡೆಗೆ ಇವತ್ತು. ಅಯ್ಯೋ ಅಲ್ವಲೋ
ಏಯ್ ಹೋಗ್ಬಿಡು ಸೀದಾ ಹೋಗ್ಬಿಡು. ಸ್ಟ್ಯಾಂಡ್ ಹಾಕಿ ಆ ಕಡೆ ಸ್ಟ್ಯಾಂಡ್ ಹಾಕಿ. ಅಲ್ಲ ಸ್ಟ್ರೈಟ್ ಸ್ಟ್ಯಾಂಡ್ ಹಾಕಿ ಮೇಡಮ್, ಸ್ಟ್ರೈಟ್ ಸ್ಟ್ಯಾಂಡ್ ಹಾಕಿ ಅಷ್ಟೇ. ಬಿಡಿ ಇಲ್ಲಿ ಹ್ಞೂ ಬಿಡಿ. ಅಮ್ಮ ಹಾಂ ಹತ್ತಿ. सर छोड़ना है आ जाओ बैंगलोर हाँ वाह गाड़ी श्रीहरि सी के हाँ ये वाला ठीक है सर थैंक यू कुछ हुआ थैंक यू सर ಓಹ್ ನೆಟ್ವರ್ಕ್ ಸಿಗೋ ಪಾಯಿಂಟ್ ಅದಕ್ಕೆ ಎಲ್ಲ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ ಜಾಲಿ ಫುಲ್ಲು ನೆಟ್ವರ್ಕು ಓಹ್ ಎಲ್ಲ ಮೊಬೈಲ್ ಹಿಡ್ಕೊಂಬಿಟ್ಟವ್ರೆ ಮೊಬೈಲ್ ಓಹ್ ಏನು ಗುರು ಇಲ್ಲಿ ಜಾಸ್ತಿ ಜನ ಕಮ್ಮಿ ಬರೀ ಬೆಟ್ಟಗಳೇ ಜಾಸ್ತಿ ಆದ್ರೂ ಚೈನಾ ಇದನ್ನು ಆಕ್ರಮಿಸ್ಕೋಬೇಕು ಅಂತ ಕಾಯ್ತಾವ್ರೆ ಏನು ಜನ ಗುರು ನೋಡಿ ಇವಾಗ ಓಪನ್ ಆಗುತ್ತೆ ವ್ಯೂ ವಾವ್ ಒಂದು ಕಡೆ ಫುಲ್ಲು ಬೆಟ್ಟ ಇದು ಫುಲ್ಲು ಮಣ್ಣಿನ ಬೆಟ್ಟ ಈ ಕಡೆ ಗ್ರೀನ್ ಗ್ಲೇಷಿಯರ್ಸ್ ಎಲ್ಲ ಹರ್ಕೊಂಡು ಅಂದರೆ ಫುಲ್ಲು ನೀರು ಕರಗಿ ಐ ಮೀನ್ ಐಸ್ ಎಲ್ಲ ಕರಗಿ ನೀರಾಗಿ ಬಂದು ನಿಂತ್ಕೊಳ್ತು ಅನ್ಸುತ್ತೆ ಇಲ್ಲಿ ಚೆನ್ನಾಗಿದೆ ಒಂಥರ ಹೆಂಗಿದೆ ನೋಡಿ ಫ್ರೆಂಡ್ಸ್ ಮುಂದೆ ನೋಡಿ ಹೆಂಗಿದೆ ಲ್ಯಾಂಡ್ಸ್ಕೇಪು ಅಂತ ಗುರು ದೇವರು ಯಾವ ಥರ ಸೃಷ್ಟಿ ಮಾಡಿದಾನೆ ಗುರು ಇಲ್ಲೆಲ್ಲ ಏನು ನಡಿ ಒಬ್ಬ ಮನುಷ್ಯ ಇಲ್ಲ ಆದರೆ ನೋಡಿ ಎಷ್ಟು ಸುಂದರವಾಗಿದೆ ಅಯ್ಯೋ ಏನು ಕಾಣಿಸ್ತಿದೆ ಗುರು ಓಲಿ ಮೋಲಿ ನೆರಳು ಅದೇ ಹೇಳಿದ್ದು ಹೆಂಗೆ ಕಾಣಿಸ್ತಿದೆ ನೋಡು ಅದಕ್ಕೆ ಸಿಂಗಾರ ಮಾಡ್ದಂಗೆ ಇದೆ ಅದು ಶರ್ಟ್ 2 ವರ್ಷ ಇದು 3ನೇ ವರ್ಷ 2 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ವಿಫಲವಾಗಿ 3ನೇ ವರ್ಷ ಇವಾಗ ರೀಚ್ ಆಗಿದ್ದೀವಿ ಅಲ್ಲಿಗೆ ರೀಚ್ ಆಗಿದ್ದೀವಿ ಇನ್ನು ಉಮ್ಮಿಂಗ್ಲಾಗ ಹೋಗಿಲ್ಲ ಬಟ್ ಇಷ್ಟು ಚೆನ್ನಾಗಿದೆ ಈ ಜಾಗ ಅಂತ ಹೇಳ್ಬಿಟ್ಟು ಇವತ್ತೇ ಗೊತ್ತಾಗಿದೆ ಆ್ಯಕ್ಚುಲಿ ಹೆಂಗಿದೆ ನೋಡಿ ವೆಲ್ಕಮ್ ಟು ಮಿಲಿಟರಿ ಸ್ಟೇಷನ್ ಅನ್ಲೆ ಅನ್ಲೆ ದೊಡ್ಡದು ಊರು ಅನ್ಲೆ ದೊಡ್ಡದಾಗಿದೆ ಊರು ಅಯ್ಯೋ ಸಖತ್ ದೊಡ್ಡದಾಗಿದೆ ಗುರು ಐ ಲವ್ ಅನ್ಲೆ ಫೈನಲಿ ರೀಚ್ ಅನ್ಲೆ 92 ಲೋಮಾ ಲೇ ಎಲ್ಲಿದೆ ವೇಟ್ ಉಮ್ಮಿಂಗ್ಲಾ 940 ಟಾಪ್ ವಾವ್ ಇಲ್ಲೇ ಈ ಕಡೆ ಹೋಗ್ಬೇಕು ಎಲ್ಲ ಓಕೆ ಸರಿ ನೋ ಪ್ರಾಬ್ಲಮ್ ವೆಲ್ಕಮ್ ಟು ಹನ್ಲೆ ಐ ಲವ್ ಯು ಹನ್ಲೆ ಟೂರಿಸ್ಟ್ ಅಸಿಸ್ಟೆನ್ಸ್ ಫಿಯೆಟ್ದು ಗುರು ಬೇರೆ ಕಂಟ್ರಿಯಿಂದ ಬಂದವ್ರೆ ಫಿಯೆಟ್ದು T1 115339
ಓ ಮೈ ಗಾಡ್ ಸಖತ್ತಾಗಿದೆ ಇವರು ಕ್ಯಾಂಪಿಂಗು. ಐ ಓಕೆ ಲೆಟ್ಸ್ ಗೋ. ಅಲ್ಲೇ ಹತ್ರ ಬಂದು ಇವಾಗ ಅಲ್ಲಿ ಟೀ ಕುಡಿದ್ರೆ ಎಲ್ಲ ನಾವು ಸ್ಟೇ ಹತ್ರ ಹೋಗ್ತಾಯಿದ್ದೀವಿ. ಸಖತ್ ದೊಡ್ಡದಾಗಿದೆ ಅನಿಸುತ್ತೆ ಊರಿದು, ನಮಗೇನೋ ಆ ಥರ ಕಾಣಿಸ್ತಾ ಇದೆ. ಏಕೆಂದರೆ ಡಿಸ್ಟೆನ್ಸ್ ಅಷ್ಟು ಇದೆ, ಅಲ್ಲಿವರೆಗೂ ಮನೆಗಳು ಕಾಣಿಸ್ತಾ ಇದೆಯಲ್ಲ, ಆದ್ದರಿಂದ ಹೇಳ್ತಾಯಿದ್ದೀನಿ ಅಷ್ಟೇ. ಇಲ್ಲೊಂದು ಮಾನೆಸ್ಟ್ರಿ ಇದೆ, ಓಲ್ಡ್ ಮಾನೆಸ್ಟ್ರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಒನ್ ಆಫ್ ದ ಓಲ್ಡೆಸ್ಟ್ ಅಂತ ಮೇಲೆ ಕಟ್ಕೊಂಡಿದ್ದಾರೆ. ಏನು ಸೂಪರಾಗಿ ಹಿಂದೆಯಿಂದ ಕಾಣಿಸುತ್ತೆ ಗೊತ್ತಾ, ಬ್ಯೂಟಿ ಗುರು. ಎಷ್ಟು ಮೋಟ್ರಬಲ್ ಪಾಸ್ ಆಗ್ತಾ ಇದ್ದಂಗೆ ಬರೀ ಹೋಮ್ ಸ್ಟೇಗಳೇ ಮಾಡ್ಬಿಟ್ಟವ್ರೆ. ಹೋಮ್ ಸ್ಟೇ ಅದು ಇದು ಅಂತ ಕಾರ್ ರೆಸಾರ್ಟ್. ಓ ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಆಯುಷ್ಮಾನ್ ಭಾರತ್, ಓ ಇದು ಇದೆ ಗುರು ಇಲ್ಲಿ ಕ್ಲಿನಿಕ್ಕು, ಅಂದರೆ ಪ್ರಥಮ ಚಿಕಿತ್ಸೆ ಅಂತಾರಲ್ಲ ನಮ್ಮ ಕಡೆ, ಅದು ಗೌರ್ಮೆಂಟ್. ಎಲ್ಲಿ ಗುರು ಇಲ್ಲೆಲ್ಲ ಅನಿಸುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸಾಯಿಲ್ ಕನ್ಸರ್ವೇಷನ್ ಅಂತೆ. ಅಲ್ಲ ಇಲ್ಲ, ಎಲ್ಲಿ ಗುರು ಮಾಡಿದ್ದ ನೀನು? ಇಲ್ಲೆಲ್ಲ ಅನಿಸುತ್ತೆ. ಇಲ್ಲ ಆ್ಯಕ್ಚುಲಿ ಅಲ್ಲೇ ಹೋಯ್ತು ನಮ್ಮ ಸ್ಟೇ. ಅದು ಎಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಇದು ಹೆಂಗಾಯ್ತು ಅಂದರೆ ಅದೇ ಒಂದು ಹಾಡಿದೆಯಲ್ಲ, ಊರಾಚೆ ಸ್ವರ್ಗನೇ ಕಾಯುತ್ತೈತೆ ಅಂತ, ಹಂಗೆ ಹೋಗ್ತಾನೆ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ ನಮಗೂ. ಒಟ್ಟಿನಲ್ಲಿ ಅಲ್ಲಿ ಸೂರ್ಯನ ಕಿರಣ ಹೆಂಗೆ ಬೀಳ್ತಾವೆ ನೋಡಿ ಆ ಬೆಟ್ಟದ ಮೇಲೆ. ಬ್ಯೂಟಿ. ಅಬ್ಸರ್ವೇಟ್ರಿ ಇಲ್ಲಿದೆ, ಬ್ಯೂಟಿಫುಲ್. ನೋಡೋ ವೈಲ್ಡ್ ಹಾರ್ಸ್ಗಳು ಒಂದೇ ಕಲರ್ ಇದೆ, ಓಡ್ತಾ ಇದೆ ಅಲ್ಲಿ. ಬ್ಯೂಟಿ. ನೋಡ್ತಾ ಇದೆ ಅದು. ಎಲ್ಲಿ ಗುರು? ದಹಾರ್ ಕಾಟೇಜ್. ಏನೋ ಒಂದು ಊರಾಚೆ ಮಾಡಿಬಿಟ್ಟಿದ್ದಾರೆ, ಇರಲಿ ತೊಂದರೆ ಇಲ್ಲ, ಯಾವುದೋ ಒಂದು ಕೊಟ್ಟರು ಓಕೆ. ಸೊ ನೋಡಿ ಅಲ್ಲೂ ಒಳ್ಳೆ ಗೋಲ್ಡನ್ ಅವರ್ ಥರ ಕಾಣಿಸ್ತಾ ಇದೆ. ಸೂಪರ್ ಸಾಕಾಗಿದೆ ಅಲ್ಲ. ಸುತ್ತ ಬೆಟ್ಟ ಗುರು, ಬಿಡು ಸಿಟಿದು ಇದಿಲ್ಲ, ತಲೆನೋವಿಲ್ಲ.